ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಶುರುವಾಗಿದೆ. ಕಳೆದ 3-4 ದಿನಗಳಿಂದ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಅಕಾಲಿಕ ಮಳೆ ಇಂದು ಕೂಡ ಮುಂದುವರೆದಿದೆ. ಬಿಸಿಲಿನ ಬಗೆಯಿಂದ ಕಂಗಾಲಾಗಿದ್ದ ಜನರಿಗೆ ಮಳೆ ರಾಯ ತಂಪು ನೀಡಿದ್ರು ಕೂಡ ವಾಹನ ಸವಾರರು ಮತ್ತು ಸಾರ್ವಜನಿಕರು ಮಳೆ ಅಬ್ಬರಕ್ಕೆ ಪರದಾಡುವಂತಾಗಿದೆ. ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮೋಡ ಕವಿದ ವಾತಾವರಣವಿದ್ದು ಆಗಾಗ್ಗೆ ಮಳೆ ಸುರಿಯುತ್ತಿದೆ. ಇದರಿಂದಾಗಿ ವಾತಾವರಣದಲ್ಲಿ ತಂಪು ಮನೆ ಮಾಡಿದೆ. ಬಿಸಿಲಿನ ಬಗೆಯಿಂದ ತತ್ತರಿಸಿದ ಜನರಿಗೆ ಇದು ಸಮಾಧಾನ ತಂದಿದ್ರು ಕೂಡ ಮಳೆಯ ಅಬ್ಬರಕ್ಕೆ ನಗರದ ಕೆಲವು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದು ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದೆ. ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಇಷ್ಟಕ್ಕೆ ಮುಗಿಯುವಂತೆ ಕಾಣುತ್ತಿಲ್ಲ. ಮುಂದಿನ 3 ದಿನಗಳ ಕಾಲ ಜಿಲ್ಲೆಯಾದ್ಯಂತ ಇದೇ ರೀತಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ರೈತರು ಮತ್ತು ಸಾರ್ವಜನಿಕರು ಗುಡುಗು ಮಿಂಚಿನ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಇಂದು ಹೊಸ ವರ್ಷದ ಸಡಗರ ಮನೆ ಮಾಡಿದೆ. ಶ್ರಾವರಿ ನಾಮ ಸಂವತ್ಸರ ಮುಗಿದು ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬವನ್ನ ಜನರು ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದಾರೆ. ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಕೂಡ ಯುಗಾದಿಯ ಕಳೆಗಟ್ಟಿದ್ದು ಐತಿಹಾಸಿಕ ಪಾಪನಾಶ್ ದೇವಸ್ಥಾನಕ್ಕೆ ಬೆಳ್ಳಂಬೆಳಗ್ಗೆ ಭಕ್ತ ಸಾಗರ ಹರಿದು ಬಂದಿದೆ. ಇಡೀ ನಾಡಿಗೆ ಇಂದು ಹೊಸ ವರ್ಷದ ಸಂಭ್ರಮ. ಬೀದರ್ ನಗರದ ಪ್ರಸಿದ್ಧ ಪಾಪನಾಶ ಶಿವನ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಪವಿತ್ರ ಪಾಪನಾಶ ಹೊಂಡದಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಪಡೆಯಲು ಕಿಲೋಮೀಟರ್ ಗಟ್ಟಲೆ ಸಾಲಿನಲ್ಲಿ ನಿಂತಿರುವುದು ಕಂಡು ಬಂದಿದೆ. ಇನ್ನು ಹಳೆ ಬೇರು ಹೊಸ ಚಿಗುರು ಎಂಬಂತೆ ಕಹಿ ನೆನಪುಗಳನ್ನ ಮರೆತು ಸಿಹಿ ಬದುಕಿನ ಆಶಯದೊಂದಿಗೆ ಜನರು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ. ಪಾಪನಾಶ್ ಸನ್ನಿಧಿಯಲ್ಲಿ ಇಂದು ವಿಶೇಷ ಅಭಿಷೇಕ, ರುದ್ರಾಭಿಷೇಕ ಮತ್ತು ಮಹಾಮಂಗಳ ಆರತಿ ನೆರವೇರಿತು. ಭಕ್ತರು ಶಿವನ ಪಾದಕ್ಕೆ ನಮಸ್ಕರಿಸಿ ಈ ಹೊಸ ವರ್ಷ ಎಲ್ರಿಗೂ ಸುಖ ಶಾಂತಿ ನೀಡಲಿ ಅಂತ ಪ್ರಾರ್ಥಿಸಿದ್ರು. ಭಾರತೀಯ ಹಿಂದೂ ಸಂಸ್ಕೃತಿಯ ಪ್ರಕಾರ ನೂತನ ವರ್ಷದ ಆರಂಭ. ಈ ನೂತನ ವರ್ಷದ ಆರಂಭದಲ್ಲಿ ನಾವೆಲ್ಲ ದೇವಾಲಯಕ್ಕೆ ಬರೋ ವಿಶೇಷತೆ ಏನಂದರೆ ನಾವೆಲ್ಲ ಕ್ಯಾಲೆಂಡರ್ ಡೇಯನ್ನು ಅತಿ ಹೆಚ್ಚು ನಮ್ಮ ಹಿಂದೂಗಳು ಸೆಲೆಬ್ರೇಟ್ ಮಾಡಿ ದೇವಸ್ಥಾನಗಳಿಗೆ ಹೋಗ್ತಾರೆ. ಅದಕ್ಕಿಂತ ಇವತ್ತು ಹೊಸ ವಸಂತ, ಹೊಸ ದಿವಸ, ಹೊಸ ಚಿಗುರು. ಅಲ್ಲದೆ ರೈತರ ಮನೆಯಲ್ಲಿ ಎಲ್ಲ ಸುಖ ಸಮೃದ್ಧಿ ಆಹಾರ ಪದಾರ್ಥಗಳು ಇವತ್ತು ಧಾನ್ಯಗಳು ಇರ್ತವೆ. ಹಾಗಾಗಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯೊಂದಿಗೆ ಇವತ್ತು ನಾವು ಹೊಸ ವರ್ಷವನ್ನು ಆಚರಿಸೋಣ. ಅದೇ ರೀತಿ ನಾವು ಮುಂದುವರ್ಕೊಂಡು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬೆಳೆಸೋಣ ಅಂತ ಎಲ್ಲರಲ್ಲೂ ವಿನಂತಿಸುತ್ತೇನೆ. ವಿಶ್ ಯು ಹ್ಯಾಪಿ ಯುಗಾದಿ, ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಯುಗಾದಿ ಹಬ್ಬ ಅಂತಂದರೆ ಹಿಂದೂಗಳು ಎಲ್ಲರೂ ಕೂಡ ಒಂದು ಹೊಸ ವರ್ಷ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ. ಒಂದು ಹೊಸ ವರ್ಷದ ನಿಮಿತ್ತವಾಗಿ ಇವತ್ತು ಬೀದರ್ನಲ್ಲಿರ್ತಕ್ಕಂಥ ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದೇವಾಲಯ ಪಾಪನಾಶ ದೇವಾಲಯದಲ್ಲಿ ಇವತ್ತು ದರ್ಶನಕ್ಕಾಗಿ ಸಾವಿರಾರು ಜನ ಇವತ್ತು ದರ್ಶನವನ್ನು ಪಡೆದುಕೊಂಡು ಯುಗಾದಿ ಹಬ್ಬವನ್ನು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಯುಗಾದಿ ಹಬ್ಬದ ದಿನದಂದು ಹೊಸ ವರ್ಷವನ್ನು ಶಿವನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಶಿವ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸುಖ ಶಾಂತಿ ಸಮೃದ್ಧಿ ಜೀವನವನ್ನು ಕೊಡಲಿ, ಎಲ್ಲರ ಜೀವನ ಬೆಳಕಾಗಲಿ ಅಂತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಮೊನ್ನೆ ತಡರಾತ್ರಿ ಸುರಿದ ಗಾಳಿ, ಗುಡುಗು, ಮಿಂಚು ಸಹಿತ ಆಲಿಕಲ್ಲು ಮಳೆಗೆ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದು ತಾನು ಬೆಳೆದ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ಸರ್ಕಾರ ಅನ್ನದಾತನ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ರೈತರು. ಕೊಹಿನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಮೊನ್ನೆ ಸುರಿದ ಆಲಿಕಲ್ಲು ಮಳೆಗೆ ರೈತರು ಬೆಳೆದ ಹಿಂಗಾರು ಬೆಳೆಗಳಾದ ಕಡಲೆ, ಕುಸುಬಿ, ಬಿಳಿಜೋಳ ಹಾಗೂ ಕಲ್ಲಂಗಡಿ, ಮಾವಿನ ಹಣ್ಣು ನಾಶವಾಗಿವೆ. ಕೂಡಲೇ ಸರ್ಕಾರ ನಮ್ಮ ನೆರವಿಗೆ ಧಾವಿಸಿ ಪರಿಹಾರ ನೀಡಬೇಕು ಅಂತ ಕೊಹಿನೂರು ಗ್ರಾಮದ ರೈತ ಪ್ರಶಾಂತ್ ಲಕ್ಮೋಜಿ ಅವರು ತಿಳಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ನಿನ್ನೆ ರಾತ್ರಿ ಆಲೇಕಲ್ಲು ಮಳೆಯಿಂದ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ಹಿಂಗಾರು ಬೆಳೆಗಳಾದಂಥ ಬಿಳಿಜೋಳ, ಕಡಲೆ, ಕುಸುಬಿ, ತರಕಾರಿಗಳಾದಂಥ ಹಣ್ಣುಗಳು, ಕಲ್ಲಂಗಡಿ, ಮಾವಿನಕಾಯಿ ಇನ್ನಿತರ ಬೆಳೆಗಳು ಆಲೆಕಾಳು ಮಳೆಯಿಂದ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಹಾಳಾಗಿವೆ. ಕೂಡಲೇ ಅನ್ನದಾತನ ನೆರವಿಗೆ ಸರ್ಕಾರ ಪರಿಹಾರ ನೀಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ.
ಸದನದಲ್ಲಿ ಸಚಿವರ ಉತ್ತರಕ್ಕೆ ಬೇಸತ್ತು ಸಭಾಧ್ಯಕ್ಷರು ಪೀಠದಿಂದ ನಿರ್ಗಮಿಸಿದ ಹೈಡ್ರಾಮಾ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತು ಇಂದು ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಸ್ಫೋಟಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಚಿವರು ಸರಿಯಾಗಿ ಉತ್ತರ ನೀಡಿಲ್ಲ ಎಂದು ಸ್ಪೀಕರ್ ಎದ್ದು ಹೋಗಿದ್ದು ಸತ್ಯ ಎಂದು ಒಪ್ಪಿಕೊಂಡಿರುವಂತಹ ಸಚಿವರು ಈ ಬಗ್ಗೆ ಮುಖ್ಯಮಂತ್ರಿಗಳ ಸೂಚನೆ ಏನಿದೆ ಎಂಬ ಬಗ್ಗೆಯೂ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಸದನದಲ್ಲಿ ಸಚಿವರ ಕಾರ್ಯವೈಖರಿಗೆ ಸ್ಪೀಕರ್ ಬೇಸರ ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಬೀದರ್ನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೇರವಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವರು ಸರಿಯಾದ ಉತ್ತರ ನೀಡದ ಕಾರಣಕ್ಕೆ ಸ್ಪೀಕರ್ ಪೀಠದಿಂದ ಎದ್ದು ಹೋಗಿದ್ದು ನಿಜ ಎಂದು ಸಚಿವರು ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ಸರ್ಕಾರದ ಗೌರವವೇನು ಹೋಗಿಲ್ಲ, ಆದರೆ ಇದನ್ನು ನಾನು ಸಮರ್ಥನೆ ಕೂಡ ಮಾಡಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಏನಂದರೆ ಅಲ್ಲಿ ನಮ್ಮ ಸಭಾಧ್ಯಕ್ಷರು ಸರಿಯಾಗಿ ಉತ್ತರ ಸಮಯ ಕೊಟ್ಟಿಲ್ಲ ಅಂಥೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಕ್ಕಂಥದ್ದು ಸತ್ಯ. ಮಾನ ಏನು ಹೋಗಿಲ್ಲ. ಆಗಿದೆ ಅಂದರೆ ಕೆಲವೊಂದು ನಾನು ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಬಟ್ ಯಾವುದೇ ಇಲಾಖೆಯಲ್ಲಾಗಲಿ ಇವತ್ತು ಪ್ರಶ್ನೆಗಳು ಶಾಸಕರು ಕೇಳಿದಾಗ ಅದು ಪರಮಾಧಿಕಾರ ಅವರು. ಯಾಕಂದರೆ ನಮ್ಮ ಈ ಸಂಸದೀಯ ಏನು ಪ್ರಜಾಪ್ರಭುತ್ವ ಇದೆಯಲ್ಲ, ಇದರಲ್ಲಿ ನಮ್ಮ ಸದನಕ್ಕೆ ಭಾಳ ದೊಡ್ಡ ಗೌರವ ಇದೆ. ಅದು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. ಹಾಗಾಗಿ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಶಾಸಕರ ಅವರ ಏನು ಪ್ರಶ್ನೆಗಳಿರ್ತವೆ, ಅವರೇನು ಈ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ಉತ್ತರಿಸ್ತಕ್ಕಂಥದ್ದು ಅದು ಕರ್ತವ್ಯ, ಅದು ಇಲಾಖೆಯ ಕರ್ತವ್ಯ. ಇಲಾಖೆಯ ಅಧಿಕಾರಿಗಳು ಇದನ್ನು ಸಿದ್ಧಪಡಿಸಬೇಕು. ಯಾವುದೇ ಪ್ರಶ್ನೆ ಬಂದಾಗ ಅದರ ಮಾಹಿತಿಯನ್ನು ಸಿದ್ಧಪಡಿಸ್ತಕ್ಕಂಥವರು ಅಧಿಕಾರಿಗಳು. ಅದಕ್ಕೆ ಮಾನ್ಯ ಸಂಬಂಧಪಟ್ಟ ಸಚಿವರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಸದನಕ್ಕೆ ಉತ್ತರವನ್ನು ಒದಗಿಸ್ತಕ್ಕಂಥದ್ದು ಭಾಳ ವರ್ಷದಿಂದ ಪರಂಪರೆ ಇದು. ಹಾಗಾಗಿ ಇದು ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಎಲ್ಲರೂ ಸರಿಯಾದ ಸಮಯ ಕೊಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಸೂಕ್ತವಾಗಿದೆ. ಅದನ್ನು ಎಲ್ಲ ಸಚಿವರು ನಾವು ಮಾಡ್ತೀವಿ. ನನ್ನ ಇಲಾಖೆಯಲ್ಲಿ ಯಾವುದು ಪ್ರಶ್ನೆ ಬಾಕಿ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀವಿ. ದೇಶದಾದ್ಯಂತ ಎಲ್ಪಿಜಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಬೀದರ್ನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರದ ತಪ್ಪಾದ ವಿದೇಶಾಂಗ ನೀತಿಯ ಇಂದಿನ ಈ ಪರಿಸ್ಥಿತಿಗೆ ಕಾರಣ ಅಂತ ಅವರು ಆರೋಪಿಸಿದ್ದಾರೆ. ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಉಲ್ಬಣಿಸಲು ಎನ್ಡಿಎ ಸರ್ಕಾರದ ವಿದೇಶಾಂಗ ನೀತಿಯ ಕಾರಣ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಬೀದರ್ನಲ್ಲಿ ಗುಡುಗಿದ್ದಾರೆ. ನನಗೆ ರಾಜಕೀಯ ಮಾಡುವ ಉದ್ದೇಶವಿಲ್ಲ, ಆದರೆ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನು ಸರಿಯಾಗಿ ನಿರ್ವಹಿಸಬೇಕೆಂದು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಭಾರತದ ಸಾಂಪ್ರದಾಯಿಕ ಅಲಿಫ್ಟ್ ನೀತಿಯ ಬಗ್ಗೆ ಮಾತನಾಡಿದ ಸಚಿವರು, ಹಿಂದಿನಿಂದಲೂ ನಮ್ಮ ಹಿರಿಯರು ಯಾವುದೇ ದೇಶದ ಜೊತೆ ಅಲೈನ್ ಆಗದೆ ಎಲ್ಲರ ಸ್ವಾತಂತ್ರ್ಯವನ್ನ ಗೌರವಿಸುವ ರೀತಿ ಪಾಲಿಸಿಕೊಂಡು ಬಂದಿದ್ರು. ಆದರೆ ಇತ್ತೀಚಿನ ಮೋದಿ ಸರ್ಕಾರ ಈ ನೀತಿಗೆ ತದ್ವಿರುದ್ಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಇದು ತಪ್ಪು ನಿರ್ಧಾರಗಳೇ ಇಂದಿನ ಆಕ್ರೋಶಕ್ಕೆ ಮತ್ತು ದೇಶದ ಆರ್ಥಿಕ ತಲ್ಲಣಗಳಿಗೆ ಕಾರಣವಾಗಿದೆ ಅಂತ ವಿದೇಶಾಂಗ ನೀತಿಯನ್ನ ಕಟುವಾಗಿ ಅವರು ಟೀಕಿಸಿದ್ರು. ನೋಡಿ, ನಾನು ಈಗ ಏನಾದರೂ ಹೇಳಕ್ಕೆ ಹೋದರೆ ಏನಪ್ಪ ಇವರು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೇನ ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ನಮ್ಮ ತಪ್ಪು ವಿದೇಶಾಂಗ ನೀತಿಯಿಂದ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು ಇದು ಇಡೀ ದೇಶದ ಜನರ ಅನುಭವಿಸ್ತಕ್ಕಂಥದ್ದು. ಯಾಕಂದರೆ ನಾವು ಯಾವುದೇ ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗ್ತಾಯಿದ್ರು ಕೂಡ ನಮ್ಮದು ಹಿಂದಿನಿಂದ ನಮ್ಮ ಹಿರಿಯರು ಹಾಕ್ಕೊಂಡು ಬಂದಿರತಕ್ಕಂಥ ಮಾರ್ಗ ಏನು ಅಂದರೆ ಅದು ನಾನ್ ಅಲೈನ್ ಮೂಮೆಂಟ್. ನಮ್ಮದು ಅಂದರೆ ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರಲ್ಲ. ನಾವು ಸ್ವತಂತ್ರವಾಗಿ ಇವತ್ತು ಎಲ್ಲರ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ವಿದೇಶಾಂಗ ನೀತಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ NDA ಸರ್ಕಾರ, ಮೋದಿ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಫಾರಿನ್ ಪಾಲಿಸಿ ಈಸ್ ನಾಟ್ ಕರೆಕ್ಟ್. ದಟ್ಸ್ ವೈ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ದಿಟ್ಸ್ ವಾಟ್ ಐ ಫೀಲ್. ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ದಶಕಗಳ ಬೇಡಿಕೆಯಾದ ವೇತನ ಹೆಚ್ಚಳದ ಧ್ವನಿ ಈಗ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಬೆಲೆ ಏರಿಕೆ ಈ ಕಾಲದಲ್ಲಿ ಸ್ವಲ್ಪ ಸಂಬಳದಲ್ಲಿ ಜೀವನ ನಡೆಯುವುದು ಕಷ್ಟವಾಗುತ್ತಿದೆ ಎಂದು ಶಾಸಕರು ಸರ್ಕಾರದ ಗಮನ ಸೆಳೆದಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಯ್ಯ ಹಾಗೂ ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಿದ್ರು. ಇನ್ನು ಬಿಸಿ ಊಟ ಪೂರೈಕೆ, ಅಪೌಷ್ಟಿಕ ನಿರ್ವಹಣೆ ಹಾಗೂ ಸರ್ಕಾರದ ಯೋಜನೆಗಳನ್ನ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಇವರಿಗೆ ನೀಡುತ್ತಿರುವ ವೇತನ ತೀರಾ ಕಡಿಮೆ ಎಂದು ಶಾಸಕರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತಂದರು.
ಎಂದರು. ಆರ್ಥಿಕ ಸಂಕಷ್ಟದಲ್ಲಿರುವ ಇವರ ವೇತನವನ್ನ ತಕ್ಷಣ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದರು. ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ರಾಜ್ಯ ಸರ್ಕಾರವು ತನ್ನ ಪಾಲಿನ 9,000 ರೂಪಾಯಿಗಳನ್ನು ನೀಡುತ್ತಿದೆ, ಆದರೆ ಕೇಂದ್ರ ಸರ್ಕಾರ ಕೇವಲ 2,000 ರೂಪಾಯಿಗಳನ್ನು ಮಾತ್ರ ನೀಡುತ್ತಿದೆ ಎಂದು ಅಂಕಿಅಂಶ ನೀಡಿದರು. ಈ ಬಗ್ಗೆ ಈಗಾಗಲೇ ಕೇಂದ್ರ ಸಚಿವರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರವು ತನ್ನ ಪಾಲಿನ ಮೊತ್ತವನ್ನು ಹೆಚ್ಚಿಸಿದರೆ ಕಾರ್ಯಕರ್ತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಅಂತ ಸಚಿವರು ಸದನಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಕೊಟ್ಟಾರ ಅಕ್ಕ ಅವರೇ, ಅದಕ್ಕಾಗಿ ನಮ್ಮ ದರ್ಶನ್ ಅವರು ಸರಿಯಾಗಿ ಮಾಹಿತಿ ಕೇಳ್ಯಾರ. ನಮ್ಮ ವಿನಂತಿ ಅಷ್ಟೇ ರಾಜ್ಯ ಸರ್ಕಾರಕ್ಕೆ, ತಾವು ಜಾಸ್ತಿ ಮಾಡಿ ಹೇಳ್ತಾ ಇದ್ರಿ, ಬಟ್ ಅವರು ಜಾಸ್ತಿ ಹಿಂದೆ ಎಲ್ಲ MLA ಮನೆ ಹೋಗಿ ಮೆಮ್ನಮ್ ಕೊಟ್ಟಾರ. ಅದಕ್ಕಾಗಿ ತಾವು ಜಾಸ್ತಿ ಅವರಿಗೆ ಸ್ಯಾಲರಿ ಮಾಡಬೇಕು. ಆಮೇಲೆ ತಾವು ಅವರು ಎಲ್ಲ ಡಿಟೇಲ್ ಹೇಳಿದಾರೆ. ಅಕ್ಕ ಅವ್ರೆ, ಮುಗಿಸ್ತೀನಿ, ನಮ್ಮ ಜಾಸ್ತಿ ಮಾತಾಡಲ್ಲ. ಅದಕ್ಕಾಗಿ ಅವ್ರು ಎಲ್ಲ ಕಡೆ ಅಥವಾ ಕೆಲಸ ಮಾಡ್ತಾ ತಾವು ಒಪ್ಕೊಂಡಿರಿ. ಅದಕ್ಕಾಗಿ ಜಾಸ್ತಿ ಸ್ಯಾಲರಿ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಧ್ಯಕ್ಷರೇ, ಅಂಗನವಾಡಿ ಟೀಚರ್ PUC ಪಾಸ್ ಆದವರಿಗೆ ಮೆರಿಟ್ ಮೇಲೆ ತೊಲಗುತ್ತಾರೆ ಅಧ್ಯಕ್ಷರೇ. ಪ್ರತಿಯೊಂದು ತಾಲೂಕದಾಗ 4 ಜನ ಅಧ್ಯಕ್ಷರೇ PUC ಸೈನ್ಸ್ 85-95% ಇದ್ದವರು ಅಂಗನವಾಡಿ ಟೀಚರ್ ಆಗ್ಯಾರ ಅಧ್ಯಕ್ಷರೇ. ವೆರಿ ಟ್ಯಾಲೆಂಟೆಡ್. ಅವ್ರಿಗೆ ದಯಮಾಡಿ ಅಲ್ಲಿ 15 ಮಕ್ಕಳು ಇರಲಿ ಅವ್ರ ಉಪಯೋಗ ಆಗೋದಕ್ಕಿಂತ KPS ಶಾಲೆಗಳೊಳಗೆ ಇಂಗ್ಲಿಷ್ ಕಲಿಸೋರು ಬೇಕಾಗ್ಯದ. ಅವ್ರು ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಸೈನ್ಸ್ ಫ್ಲೂಯೆಂಟ್ ಅವ್ರು. ದಯಮಾಡಿ ಅವರಿಗೆ ಆ KPS ಶಾಲೆಗಳಿಗೆ ಮಾಡ್ಕೊಡ್ರಿ. ಒಂದ್ 4 ವರ್ಷ ಇನ್ನು ಅಲ್ಲೇ ಐತ್ರಿ ಅಂದ್ರೆ ಅವ್ರಿಗೆ ಕಲ್ತಿದ್ದು ನೆನ್ಪು ಹೋಗ್ತಾವ್ರಿ. ದಯಮಾಡಿ ರಿಕ್ವೆಸ್ಟ್ ಇದೆ. ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಶಾಸಕರು ಮೆಮೊರಂಡಮ್ ಕೊಟ್ಟಿದ್ದಾರಂತೆ, ಮಾಡಬೇಕು, ಬಹಳಷ್ಟು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇದು ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಕಣ್ ತೆಗಿಬೇಕಾಗುತ್ತೆ. ಬರೀ ರಾಜ್ಯ ಸರ್ಕಾರ ಕಡೆ ಬಟ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ತಮಗೆ ಹೇಳಿದೆ, 9,800 ರೂಪಾಯಿಯನ್ನ ನಾವು ಕೊಡುವಂತ ಹಂತದಲ್ಲಿ ಬರೀ 2,700 ಅವ್ರು ಕೊಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ICDC ಕಾರ್ಯಕ್ರಮಗಳು ನಡೆಯುವಂತದ್ದು. ಅಂಗನವಾಡಿಗಳನ್ನ ತೆಗೆದಿದ್ದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಒಂದು ಒಳ್ಳೆ ಉತ್ತಮವಾದಂಥ ಒಂದು ವಿಷಯವನ್ನ ಇಟ್ಕೊಂಡು ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಸಿಕ್ಕಬೇಕು ಅನ್ನುವಂಥ ಒಂದು ಆಸೆಯಿಂದ. ಬಟ್ ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ಹೋಗಿ ನಾವು ಕೂಡ ಮೆಮೊರಂಡಮ್ ಕೊಡ್ತಾ ಇದೀವಿ. ಹೇಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರು ಕೊಡ್ತಾ ಇದ್ದಾರೆ, ನಾನು ಪರ್ಸನಲ್ ಹೋಗಿ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಈ ಬೇರೆ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಇನ್ನೂ ತಗೊಳ್ತಾ ಇಲ್ಲ. ಅವರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ಒಳ ಮೀಸಲಾತಿ ಹೆಸರಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನ ಖಂಡಿಸಿ ಇಂದು ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ನೇತೃತ್ವದಲ್ಲಿ ಸಾವಿರಾರು ಜನರು ಬೀದಿಗಿಳಿದು ನಿನ್ನೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಭಾಲ್ಕಿ ಪಟ್ಟಣದಲ್ಲಿ ನಿನ್ನೆ ಸಂಪೂರ್ಣವಾಗಿ ಪ್ರತಿಭಟನೆಯ ಬಿಸಿಯನ್ನ ಅನುಭವಿಸಿದ್ರು. ಇನ್ನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಎಸಗಲಾಗಿರುವ ತಾರತಮ್ಯದ ವಿರುದ್ಧ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾಧ್ಯಕ್ಷ MP ರಾಥೋಡ್ ಮತ್ತು ಕಾರ್ಯದರ್ಶಿ ಸುರೇಶ್ ಹುಬ್ಳಿಕರ್ ನೇತೃತ್ವದಲ್ಲಿ ಸಾವಿರಾರು ಜನರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪಾಪವ್ವ ಚೌಕದಿಂದ ಪ್ರಾರಂಭವಾದ ಈ ಮೆರವಣಿಗೆಯು ಮಹಾತ್ಮ ಗಾಂಧಿ ವೃತ್ತ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ತಹಶೀಲ್ ಕಚೇರಿಯಲ್ಲಿ ಬೃಹತ್ ಸಮಾವೇಶವಾಗಿ ಮಾರ್ಪಟ್ಟಿತು. ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮಾರ್ಚ್ 22ರಂದು ಬೀದರ್ನಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ ಭಾಲ್ಕಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಸಾನ್ನಿಧ್ಯವನ್ನು ವಹಿಸಿದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಮಹಾಸಭೆಯ ಬೆಳವಣಿಗೆಗೆ ಖಂಡ್ರೆ ಕುಟುಂಬದ ಕೊಡುಗೆ ಅಪಾರವಿದೆ ಅಂತ ಸ್ಮರಿಸಿದರು. ಪೀಠಾಧಿಪತಿ ಗುರು ಬಸವ ಪಟ್ಟದೇವರು ಮಾತನಾಡಿ, ಈಶ್ವರ್ ಖಂಡ್ರೆ ಅವರು ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ ಎಂದರು. ಅಲ್ಲದೆ ವಚನ ವಿಶ್ವವಿದ್ಯಾಲಯಕ್ಕೆ ಜಮೀನು ಕೊಡಿಸುವ ಭರವಸೆ ನೀಡಿರುವಂತಹ ಸಚಿವರ ಶರಣ ತತ್ವದ ಕಳಕಳಿಯನ್ನು ಶ್ಲಾಘಿಸಿದರು. ಸಭೆಯಲ್ಲಿ ಸಮುದಾಯದ ನೂರಾರು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಚರ್ಚಿಸಿದರು.
ನೆರವೇರಿಸಲಾಗ್ತದೆ. ಅವರು ದೊಡ್ಡ ಕೊಡುಗೆ ಈಶ್ವರ ಅಣ್ಣವ್ರಿಗಿದೆ. ಅವರಿಗೆ ಅಭಿನಂದನಾ ಸಮಾರಂಭದ ಒಂದು ಭಾಲ್ಕಿಗೆ, ಯಾಕಂದ್ರೆ ಈಗ ಆಮಂತ್ರಣ ಪತ್ರಿಕೆ ನೋಡಿದೆ ಎಲ್ಲ ಸೂಚನೆಗಳನ್ನ ಇಲ್ಲಿ ಬಹುತೇಕ ನಮ್ದ್ರಾಗ ಏನೇ ಇದ್ರೂ ಕೂಡ ಅಪ್ಪವ್ರು ಹೇಳಿದಾಗ ನಾವೆಲ್ಲರೂ ಹೊರಗಿನವ್ರು ಬಂದಾಗ ಒಂದ್ ಆಗ್ಬೇಕು ಅಂತಕ್ಕಂಥ ವಿಷಯ ಜನರನ್ನ ಸೇರಿಸಬೇಕು, ಜನರು ತಾನೇ ಬರ್ತಾರಂತ ನಿರೀಕ್ಷೆ ಇರಬಾರ್ದು. ಭಾಳ ಇವತ್ತಿನ ಕಾಲದಲ್ಲಿ ಒಂದು ಕಾಲ ಇತ್ತು, ಅದಕ್ಕೆ ಹತ್ರ ಅನುಭವ ಬೇಕಾಗ್ತೈತೆ. ಎಲ್ಲ ಜನರು ಕಾರ್ಯಕ್ರಮ ಅಂದ್ರೆ ಎಲ್ಲ ಓಡಾಡ್ಬೇಕು, ಗೊತ್ತಾದ್ರೆ ಸಾಕು. ಅವರು ಮುಂದೆ ಬಸವ ವಿಜ್ಞಾನವನ್ನ ಇವಾಗಿರುವ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.